Welcome to Sankalp Learning Solutions. Good evening, my dear students. Today we will discuss some problems on mode, median, and mean of the grouped data. Look at the question number 3. The following distribution shows the daily pocket allowance of children of a locality. The mean pocket allowance is rupees 18. Find the missing frequency F. So ಇಲ್ಲಿ ದಿನ ಖರ್ಚಿನ ಒಂದಿಷ್ಟು ಕಾಲಮ್ಸ್ ಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಡೈಲಿ ಪಾಕೆಟ್ಸ್ ಅಲವೆನ್ಸ್ ಇನ್ ರುಪೀಸ್. ಸೊ ಕ್ಲಾಸ್ ಇಂಟರ್ವಲ್ 11 to 13, 13 to 15, 15 to 17, 17 to 19, 19 to 21, 21 to 23 and 23 to 25. So number of children 11 to 13 interval ಅಲ್ಲಿ. ಸೊ ಈ ಒಂದು ಇಂಟರ್ವಲ್ ಅಲ್ಲಿ ಖರ್ಚು ಮಾಡುವಂತಹ ಮಕ್ಕಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರ ಮೀನ್ ಪಾಕೆಟ್ ಅಲವೆನ್ಸ್ ಇಸ್ rupees 18. ಬಟ್ ಇಲ್ಲಿ 19 to 21 rupees ನ ಖರ್ಚು ಮಾಡುವಂತಹ ಮಕ್ಕಳ ಸಂಖ್ಯೆಗಳನ್ನ ಕೊಟ್ಟಿಲ್ಲ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಮೀನ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? rupees 18. ಸೊ ನಾವೇನ್ ಮಾಡೋಣ, ಫಸ್ಟ್ ಡೈಲಿ ಪಾಕೆಟ್ಸ್ ಅಲವೆನ್ಸ್ ನಂಬರ್ ಆಫ್ ಚಿಲ್ಡ್ರನ್ಸ್. ಓಕೆ, ನಂಬರ್ ಆಫ್ ಚಿಲ್ಡ್ರನ್ಸ್ ಆಗ್ಬೇಕಿತ್ತಿಲ್ಲಿ. ಸೊ ನಂಬರ್ ಆಫ್ ಚಿಲ್ಡ್ರನ್ಸ್ ಸೊ ಈಗ ನಾವೇನ್ ಮಾಡೋಣ, ಕ್ಲಾಸ್ ಮಾರ್ಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳು. ಸೊ ಕ್ಲಾಸ್ ಮಾರ್ಕ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಇಂಟರ್ವಲ್ಸ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಕ್ಲಾಸ್ ಇಂಟರ್ವಲ್ ಸಿಗತ್ತೆ ಮಕ್ಕಳ, SI ಅಲ್ವಾ? ಸೊ ಇದನ್ನ ಫೈಂಡ್ ಔಟ್ ಮಾಡೋಣ. ಸೊ ಇದೇನ್ ಬರುತ್ತೆ, ಲೆವೆನ್ ಪ್ಲಸ್ 13 divided by 2. So ಇದೇನ್ ಬರುತ್ತೆ, 12 ಬರುತ್ತೆ. So 12, 13 plus 15 divided by 2. So 14, 15 plus 17 divided by 2. So 16, 17 plus 19 divided by 2, 18, 19 plus 21 divided by 2, 20, 21 plus 23 divided by 2, 22, and 23 plus 25 divided by 2. So lower limit plus upper limit divided by 2. So answer is 24. Okay. So ನಮಗೆ ಕ್ಲಾಸ್ ಮಾರ್ಕ್ಸ್ ಸಿಕ್ಕಿದೆ ಮಕ್ಕಳೇ. ಸೊ ಈಗ ಡಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಡಿ ಏನಾಗುತ್ತೆ, ಡಿವಿಯೇಷನ್ಸ್ ಆಫ್ XI ಫ್ರಮ್ A ಫಾರ್ ಈಚ್ I ಆಗತ್ತೆ. ಸೊ ಇಲ್ಲಿ ನಮ್ಗೆ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಎ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಅಲ್ವಾ? ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಸೊ ಎ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಫಸ್ಟ್ ಲಿಮಿಟ್ 11 ಅಲ್ವಾ? ಸೊ 11 ಪ್ಲಸ್ 25 ಡಿವೈಡೆಡ್ ಬೈ 2. ಸೊ ಇದನ್ನ ಆಡ್ ಮಾಡಿ. So 11 plus 25 divided by 2. ಎಷ್ಟು ಬರುತ್ತೆ? 18 ಬರುತ್ತೆ ಅಲ್ವಾ? ಸೊ ಇನ್ ಕ್ಲಾಸ್ ಮಾರ್ಕ್ಸ್ ದಿಸ್ 18 is the assumed value. ಓಕೆ, ಸೊ 18 ಏನಾಗುತ್ತೆ, ಅಸ್ಯೂಮ್ಡ್ ವ್ಯಾಲ್ಯೂ ಆಗುತ್ತೆ. ಸೊ ನಿಯರ್ಲಿ ಈ ಒಂದು ವ್ಯಾಲ್ಯೂ ನಡುವೆ ಈ ಒಂದು ಮೀನ್ ವ್ಯಾಲ್ಯೂಸ್ ಇರತ್ತೆ ಅಂತ ನಾವು ಗೆಸ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಈಗ ನಾವೇನ್ ಮಾಡೋಣ, ಡಿವಿಯೇಷನ್ ಆಫ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇದೇನಾಗುತ್ತೆ, XI ಮೈನಸ್ A. ಸೊ ಇಲ್ಲಿ 12 ಮೈನಸ್ A ಎಷ್ಟು ಬರುತ್ತೆ?
12 minus 18. So ಇದೆಷ್ಟು ಬರುತ್ತೆ? minus 6. So 12, 14 minus 18. So this is minus 4. 16 minus 18. This is minus 2. 18 minus 18. This is equal to 0. So 20 minus 18. This is equal to 2. So 22 minus 18. xi minus a alva. So 22 minus 18. 4 plus 4. 24 minus 18. So this ಬರುತ್ತೆ plus 6 ಬರುತ್ತೆ. So this is the deviation values. So ಈಗ ನಾವೇನ್ ಮಾಡಬೇಕು? frequency into deviation ನ ಮಲ್ಟಿಪ್ಲೈ ಮಾಡಬೇಕು ಮಕ್ಕಳೇ. ಸೊ ಇದೆಷ್ಟು ಬರುತ್ತೆ? 12 into minus 6. 72. So minus 72. This is 14 into minus 4. So 14 into minus 4. So minus 56. So 16 into, 1 second, sorry, F idalva, so frequency. Okay, this is frequency. 1 second. So frequency F into di ಮಾಡಬೇಕಲ್ವಾ? So 7 6 minus 42. So 6 into minus 4 minus 24. So 9 into minus 2 minus 18. 13 into 0 0. So F into 2. This is 2F. 2F. 5 into 4 plus 20. 4 into 6. 24. Okay. So this is Fi di ಬಂದಿದೆ ಮಕ್ಕಳೇ. ಸೊ ಈಗ ನಮಗೆ ಫಾರ್ಮುಲಾ. ಸೊ ಇಲ್ಲಿ ನೀವು ಡೈರೆಕ್ಟ್ ಮೆಥಡ್ ಅನ್ನು ಯೂಸ್ ಮಾಡಬಹುದು, ಇಲ್ಲ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನು ಯೂಸ್ ಮಾಡಬಹುದು, ಇಲ್ಲ ಅಸ್ಯೂಮ್ ಮೀನ್ ವ್ಯಾಲ್ಯೂ ಕೂಡ ಅಪ್ಲೈ ಮಾಡಬಹುದು ಮಕ್ಕಳೇ. ಸೊ ಇಲ್ಲಿ ನಾವು ಡಿ ಐ ಅನ್ನ ಫೈಂಡ್ ಔಟ್ ಮಾಡಿದೀವಿ, ಅದೇ ರೀತಿ Fi ಇಂಟು ಡಿ ಐ ಅನ್ನ ತಗೊಂಡಿದೀವಿ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ? ಅಸ್ಯೂಮ್ ಮೀನ್ ವ್ಯಾಲ್ಯೂ. ಸೊ ಅಸ್ಯೂಮ್ ಮೆಥಡ್ ಅನ್ನ ಅಪ್ಲೈ ಮಾಡೋಣ. ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಪ್ಲಸ್ ಸಮೇಷನ್ Fi ಡಿ ಐ ಡಿವೈಡೆಡ್ ಬೈ ಸಮೇಷನ್ Fi ಆಗತ್ತೆ. ಸೊ ಎಕ್ಸ್ ಬಾರ್, ಸೊ ಇಲ್ಲಿ ಇವರು ಮೀನ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? mean pocket allowance is rupees 18 alva. So A is x bar is 18 is equal to A is assumed mean is 18 plus summation of Fi di. So ಇದನ್ನ add ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? minus 42 minus 24 minus 18 plus 0 plus 20 plus 24. So ಇದೇನಾಗುತ್ತೆ? minus 40 plus 2F ಆಗುತ್ತೆ ಅಲ್ವಾ? So summation of Fi di is equal to 2F minus 40 ಬರುತ್ತೆ. So summation of Fi ಏನ್ ಬರುತ್ತೆ? ಇದು summation of Fi is equal to 7 plus 6 plus 9 plus 13 plus 5 plus 4. This is equal to 44 plus F ಆಗತ್ತೆ. 44 plus F. This is summation of Fi. So here 18 plus summation of Fi di is 2F minus 40 divided by summation Fi is
44 plus f. So both side 18 ಇದೆ. ಸೊ ಏನಾಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ. ಸೊ ದಿಸ್ ಇಸ್ 2f minus 40 divided by 44 plus f is equal to ಏನಾಗುತ್ತೆ, 0 ಆಗುತ್ತೆ. ಸೊ ಇಲ್ಲಿ 18 ಗೆ ಹೋಗುತ್ತೆ, ಇಲ್ಲೂ ಕೂಡ 18 ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ ನೋಡಿ, 2f minus 40 is equal to, ಸೊ ಇದೇನಾಗುತ್ತೆ 44 plus f ರೈಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬರುತ್ತೆ. ಸೊ 0 into 44 plus f ಏನಾಗುತ್ತೆ ಹೇಳಿ, 0 ಆಗ್ಬಿಡತ್ತೆ. ಸೊ 2f is equal to 40. So f is equal to 40 divided by 2. So 2 ones are 2 20s are. So f frequency f is equal to 20 ಬರುತ್ತೆ ಮಕ್ಕಳು. ಓಕೆ, ಸೊ ಹಾಗಾಗಿ ಇಲ್ಲಿ 19 to 21 ಡೈಲಿ ಪಾಕೆಟ್ ಅಲವೆನ್ಸ್ ಅಲ್ಲಿ ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟು ಬರ್ತಾರೆ, 20 ಬರ್ತಾರೆ ಮಕ್ಕಳು. ಓಕೆ, okay. Look at the question number 1. The following frequency distribution gives the monthly consumption of electricity of 68 consumers of locality. Find the median, mean and mode of the data and compare them. So ಇಲ್ಲಿ ಮಂತ್ಲಿ ಕನ್ಸಂಪ್ಷನ್ಸ್, ಸೊ ಇನ್ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 65 to 85 ಇರೋದು ನಂಬರ್ ಆಫ್ ಕನ್ಸ್ಯೂಮರ್ಸ್ ಎಷ್ಟಿದ್ದಾರೆ, 4. 85 to 105 5 ಮೆಂಬರ್ಸ್. ಸೊ 105 to 125 13 ಇದೆ. ಸೊ 125 ಇಂಟರ್ವಲ್ಸ್ ಟು 145 ಏನಿದೆ, 20 ನಂಬರ್ ಆಫ್ ಕನ್ಸ್ಯೂಮರ್ಸ್. 145 to 165 number of consumer is 14. 165 to 185 number of consumers is 8, and 185 to 205 number of consumers is 4. Okay, so ಇಲ್ಲಿ ನಾವೇನ್ ಮಾಡಬೇಕಾಗಿದೆ, ಮೀನ್, ಮೋಡ್ ಅಂಡ್ ಮೀಡಿಯನ್ ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ನಿಮ್ಗೆ 3 ಫಾರ್ಮುಲಾಸ್ಗಳು ಗೊತ್ತಿರಬೇಕಾಗತ್ತೆ. ಮೀನ್ ಅಲ್ಲಿ ನೀವು ಡೈರೆಕ್ಟ್ ಮೆಥಡ್ ಅನ್ನಾದ್ರೂ ಯೂಸ್ ಮಾಡಬಹುದು, ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನಾದ್ರೂ ಯೂಸ್ ಮಾಡಬಹುದು, ಇಲ್ಲ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನಾದ್ರೂ ಕೂಡ ಫಾಲೋ ಮಾಡಬಹುದು ಮಕ್ಕಳೇ. ಸೊ ಮೊದಲನೇದಾಗಿ ಏನ್ ಮಾಡೋಣ, ನಾವು ಮೀನ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ನಂಬರ್ ಆಫ್ ಕನ್ಸ್ಯೂಮರ್ಸ್, ದಿಸ್ ಇಸ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಕ್ಲಾಸಸ್. ಸೊ ಕ್ಲಾಸ್ ಮಾರ್ಕ್ಸ್ ಇಸ್ XI. Okay, so D is the deviations from XI to A for each I. So FI into DI is frequency into deviations. Now multiply ಮಾಡಬೇಕು. So ಇಲ್ಲಿ ನಾವೇನ್ ಮಾಡೋಣ, assumed mean ಮೆಥಡ್ ಅನ್ನ ಯೂಸ್ ಮಾಡಿ ಈ ಒಂದು ಡಾಟಾನ ಮೀನ್ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ಫಸ್ಟ್ ಆಗಿ ಕ್ಲಾಸ್ ಇಂಟರ್ವಲ್. ಓಕೆ, ಸೊ ಕ್ಲಾಸ್ ಮಾರ್ಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಹಿಯರ್ 65 to 85 number of consumers 4. ಸೊ ಕ್ಲಾಸ್ ಮಾರ್ಕ್ಸ್ ಏನ್ ಬರುತ್ತೆ, 65 plus 85 divided by 2 ಮಾಡಿದಾಗ 75 ಬರುತ್ತೆ. ಸೊ ಅದೇ ರೀತಿ 85 to 105. So lower limit plus upper interval divided by 2. So this is 95. So 105 to 125. 105 plus 125 divided by 2. So class marks is 115.
So next 125 to 145 divided by 2. This is 135. So 145 to 165. The number of consumers is 14. So class marks is 145 plus 165 divided by 2. So this is 155. So next 165 to 185 divided by 2. So 165 plus 185 divided by 2 ಮಾಡಿದಾಗ so 175 ಬರುತ್ತೆ. 185 plus 205 divided by 2. So this is 195 ಬರುತ್ತೆ. So this is the class marks. So ಹೇಗೆ find out ಮಾಡಿದ್ರಿ? Number of consumers ಇಲ್ಲಿ ಇಂಟರ್ವಲ್ಸ್ ಅನ್ನ ಏನ್ ಮಾಡಿದ್ದೀರಾ ನೀವು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ ಸೊ ಈ ಕ್ಲಾಸ್ ಮಾರ್ಕ್ಸ್ ಆಬ್ಟೇನ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಡಿವಿಯೇಷನ್ಸ್. ಓಕೆ, ಸೊ ಇಲ್ಲಿ ನೀವು ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ ಓನ್ಲಿ ಏನ್ ಮಾಡ್ತೀರಾ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ನಂಬರ್ ಆಫ್ ಕನ್ಸ್ಯೂಮರ್ಸ್ ಕ್ಲಾಸ್ ಮಾರ್ಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀರಾ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕನ್ಸ್ಯೂಮರ್ಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಇದು ಡೈರೆಕ್ಟ್ ಮೆಥಡ್ ಮಕ್ಕಳೇ. ಸೊ ಇನ್ನೊಂದು ಇವಾಗ ನಾನು ಫೈಂಡ್ ಔಟ್ ಮಾಡ್ತಾ ಇರೋದು ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಒಂದು ಮೆಥಡ್ ಅನ್ನು ಫಾಲೋ ಮಾಡ್ತಾರೆ ನಿಮ್ಗೆ ಸೇಮ್ ಆನ್ಸರ್ ಬರ್ತಾ ಇರತ್ತೆ ಆಯ್ತಾ. ಸೊ ನೆಕ್ಸ್ಟ್ ಏನ್ ಮಾಡೋಣ ಡಿ ಐ ಡಿವಿಯೇಷನ್ಸ್ ಆಫ್ ಎಕ್ಸ್ ಐ ಫ್ರಮ್ ಎ. ಸೊ ಇಲ್ಲಿ ನಮ್ಗೆ ಎ ಬೇಕಲ್ವಾ, ಸೊ ಅಸ್ಯೂಮ್ಡ್ ವ್ಯಾಲ್ಯೂ ಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಸೊ ಇಲ್ಲಿ ನೋಡಿ ಫಸ್ಟ್ ಕ್ಲಾಸ್ ಇಂಟರ್ವಲ್ 65 ಪ್ಲಸ್ ಲಾಸ್ಟ್ ಕ್ಲಾಸ್ 205. ಸೊ 65 ಪ್ಲಸ್ 205 ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬರುತ್ತೆ? 65 ಪ್ಲಸ್ 205 ಡಿವೈಡೆಡ್ ಬೈ 2. ದಿಸ್ ಇಸ್ 135 ಬರುತ್ತೆ. ಸೊ ಕ್ಲಾಸ್ ಮಾರ್ಕ್ಸ್ ಅಲ್ಲಿ 135 ಇದಲ್ವಾ. ಸೊ ದಿಸ್ ಇಸ್ ಎ. ಅಸ್ಯೂಮ್ಡ್ ಮಾಡ್ತಾ ಇದ್ದೇವೆ ನಾವು ಒಂದು ನಿಯರ್ಲಿ ಇಷ್ಟರಿಂದ ಇಷ್ಟರೊಳಗಡೆ ಮೀನ್ ಬರ್ಬೋದು ಅನ್ನೋದು ಅಸ್ಯೂಮ್ ಮಾಡ್ತಾ ಇದ್ದೇವೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಎ ಏನಾಯ್ತು ಹೇಳಿ 135 ಆಯ್ತು ಮಕ್ಕಳೇ. ಸೊ ಎ ಇಸ್ 135. ಸೊ ಈಗ ನಾವೇನ್ ಮಾಡೋಣ ಡಿವಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದೇನಾಗುತ್ತೆ 75 ಮೈನಸ್ 135 ಎಷ್ಟು ಬರುತ್ತೆ? 75 ಮೈನಸ್ 135. ಸೊ ಮೈನಸ್ 60 ಅಲ್ವಾ. ಸೊ ಮೈನಸ್ 60. ಸೊ 95 ಮೈನಸ್ 135. 95 ಮೈನಸ್ 135. ದಿಸ್ ಇಸ್ ಮೈನಸ್ 40. And 115 minus 135. This is minus 20. 135 minus 135 is 0. So next 155 minus 135 ಬರುತ್ತೆ plus 20 ಬರುತ್ತೆ. 175 minus 135 minus 40 sorry plus 40 ಆಗುತ್ತೆ. 195 minus 135 so plus 60 ಆಗುತ್ತೆ. Okay, so this is the deviations of xi from x for each I. So ಈಗ ನಾವೇನ್ ಮಾಡೋಣ fi into frequency into deviation ಮಾಡೋಣ. So ಎಷ್ಟು ಬರುತ್ತೆ? minus 60 into 4. So minus 60 into 4. So ಎಷ್ಟು ಬರುತ್ತೆ? minus 240. So 5 into minus 40. 200 minus 200. So 13 into minus 20 minus 260. 20 into 0 is equal to 0. 14 into plus 20. This is plus 280. 8 into 40. This is 320. 4 into 60. This is 240 ಆಗುತ್ತೆ. ಸೊ ಈಗ ನಾವೇನ್ ಮಾಡೋಣ ನಂಬರ್ ಆಫ್ ಕನ್ಸ್ಯೂಮರ್ಸ್ ಟೋಟಲ್ ನಂಬರ್ ಆಫ್ ಕನ್ಸ್ಯೂಮರ್ಸ್ ಎಫ್ ಐ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ 4 ಪ್ಲಸ್ 5 ಪ್ಲಸ್ 13 ಪ್ಲಸ್ 20 ಪ್ಲಸ್ 14 ಪ್ಲಸ್ 8 ಪ್ಲಸ್ 4 ದಿಸ್ ಈಸ್ ಈಕ್ವಲ್ ಟು
68 ಆಗತ್ತೆ ಅಲ್ವಾ. ಸೊ ಸಮೇಶನ್ ಆಫ್ ಎಫ್ ಐ ಎಷ್ಟು ಬರ್ತಾ ಇದೆ, 68 ಬರುತ್ತೆ. ಸೊ ಸಮೇಶನ್ ಆಫ್ ಎಫ್ ಐ ಇಂಟು ಡಿ ಐ, ಸೊ ಮೈನಸ್ 240 minus 200 minus 260 plus 0 plus 280 plus 320 plus 240. So ಎಷ್ಟು ಬರುತ್ತೆ, 140 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 140 ಆಗತ್ತೆ ಮಕ್ಕಳು. ಸೊ ಈಗ ನಾವೇನ್ ಮಾಡೋಣ, ಸ್ಟೆಪ್ ಯಾವುದು, assumed mean method. So formula is assumed method. So x bar is equal to a plus summation fi di divided by summation fi. So x bar is equal to a is 135 plus summation fi di is 140 divided by summation fi is 68. So is equal to 135 plus 140 divided by 68. This is 2.058 baratte, 88 baratte. So add this plus 135. So idish baratte 137.0588. Okay. So this is the mean of the x bar ಆಗುತ್ತೆ. Okay. So this is the mean. So ಈಗ ನಾವೇನ್ ಮಾಡ್ಬೇಕು, ಮೀನ್ ಅನ್ನ ಫೈಂಡ್ ಔಟ್ ಮಾಡ್ವಿ. ನೆಕ್ಸ್ಟ್ ಏನ್ ಮಾಡೋಣ, ಮೀಡಿಯನ್ ಅಂಡ್ ಮೋಡ್ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಮೋಡ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಮೋಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸೊ ಯಾವ ಒಂದು ಫಾರ್ಮುಲಾವನ್ನ ಬಳಸ್ತೇವೆ ಮಕ್ಕಳೇ, ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ f1 minus f0 divided by 2f1 minus f0 minus f2 alva. So this is the formula into h. Okay. So ಇಲ್ಲಿ L ಏನಾಗುತ್ತೆ, lower limit of the model class, and h is the width of the class interval, and f1 is the frequency of the model class, and f0 is the frequency of the model class preceding to the model classes, and f2 is the frequency of the model class succeeding to the class intervals. h is the width. Okay. So ಇಲ್ಲಿ ನಾವು L ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ, f1 f0 ಮತ್ತು h ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಸೊ ಇನ್ ದಿ ಗಿವನ್ ಡಾಟಾ, ಸೊ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದು ಹೇಳಿ, ಇಲ್ಲಿ ನಂಬರ್ ಆಫ್ ಕಸ್ಟಮರ್ಸ್ ಇದೆ ಅಲ್ವಾ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದು ಹೇಳಿ ಮಕ್ಕಳೇ, ಸೊ ಇಲ್ಲಿ 4 5 13 20 14 8 ಮತ್ತು 4 ಇದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಏನಾಗತ್ತೆ, 20 ಆಗತ್ತೆ. ಸೊ ದಿಸ್ ಈಸ್ ದಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಓಕೆ. ಸೊ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಆಗತ್ತೆ, and it corresponds to the class interval ಯಾವ್ದಾಗತ್ತೆ ಹೇಳಿ, 125 to 145 ಅಲ್ವಾ. ಸೊ ಹಾಗಾದ್ರೆ ಮಾಡೆಲ್ ಕ್ಲಾಸಸ್ ಯಾವ್ದು ಬರುತ್ತೆ, ಮಾಡೆಲ್ ಕ್ಲಾಸ್ ಯಾವ್ದಾಗತ್ತೆ ಹೇಳಿ ಮಕ್ಕಳ, 125 to 145 ಆಗತ್ತೆ. ಓಕೆ. ಸೊ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ f1 f0 ಅನ್ನ ಹುಡುಕ್ಬೇಕಾಗತ್ತೆ. ಸೊ ಇಲ್ಲಿ ಎಲ್ ಏನಾಗತ್ತೆ ಹೇಳಿ, ಸೊ ಈ ಒಂದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿಯ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಯಾವ್ದಾಯ್ತು, 125 to 145 ಆಯ್ತು ಮಕ್ಕಳೇ. ಸೊ ಇದರಲ್ಲಿ ಈ ಮಾಡೆಲ್ ಕ್ಲಾಸಸ್ ಅಲ್ಲಿ 125 ಏನಾಗತ್ತೆ, ಲೋವರ್ ಲಿಮಿಟ್ ಆಗತ್ತೆ. ಸೊ 145 ಏನಾಗತ್ತೆ, ಅಪ್ಪರ್ ಲಿಮಿಟ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಲೋವರ್ ಲಿಮಿಟ್ ಏನಾಗತ್ತೆ ಹೇಳಿ, ಲೋವರ್ ಕ್ಲಾಸಸ್ ಎಲ್ ಆಗತ್ತೆ. ಸೊ ಹಾಗಾಗಿ ಎಲ್ ಇಸ್ ಈಕ್ವಲ್ ಟು 1
25. Okay, so this maximum frequency is F1 ಅಂತ ಹೇಳ್ತೇವೆ ನಾವು. This is F1. So model classes preceding frequency is F0. Model classes succeeding frequency is F2 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ F0 is equal to 13, F1 is equal to 20 and F2 is equal to 14 ಆಗತ್ತೆ ಮಕ್ಕಳೇ. Okay. So H ಏನಾಗುತ್ತೆ ಹೇಳಿ, ಕ್ಲಾಸ್ ಇಂಟರ್ವಲ್ 125 to 145. ಸೊ ಎಷ್ಟಿದೆ ಗ್ಯಾಪ್, 20 ಅಲ್ವಾ. ಸೊ ಹಾಗಾಗಿ H is equal to ಏನಾಗುತ್ತೆ, 20 ಆಗತ್ತೆ. ಸೊ ನಿಮ್ಗೆ ಇಲ್ಲಿ ಎಲ್ ಗೊತ್ತಾಯ್ತು, F1, F0, F2 ಗೊತ್ತಾಯ್ತು, H ಕೂಡ ಗೊತ್ತಾಯ್ತು. ಸೊ ನಾವೀಗ ಏನ್ ಮಾಡೋಣ, ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ. So mode is equal to, so L is 125 plus bracket one second, next page al ತಗೋಬಿಡೋಣ, space ಇಲ್ಲ ಆಗಿ. So X is mod is equal to L is L plus formula ಬರ್ಕೊಳ್ತೇನೆ, F1 minus F0 divided by 2F1 minus F0 minus F2 into H. So here L is 125 plus F1 is 20 minus 13 alva. So F1 minus F0. So 20 minus 13 divided by 2 into F1 is 20 minus F0 is 13 minus succeeding class is 14 into H is 20 ಆಗತ್ತೆ. So this is equal to 125. So 20 minus 13 ಏನ್ ಬರುತ್ತೆ, 7 divided by 40 minus 13 minus 14 ಏನಾಗುತ್ತೆ, minus 27 ಆಗತ್ತೆ into 20. Okay, so plus ಅಲ್ವಾ ಇದು. So 125 plus 7 into 20 ಎಷ್ಟು ಬರುತ್ತೆ, 140 divided by 40 minus 27 ಮಾಡಿದಾಗ 10 minus 7 is 3, 3 to 1 ಅಲ್ವಾ. So this, so 125 plus 140 divided by 13 ಮಾಡಿ, 140 divided by 13 is equal to 10.7692 ಬರುತ್ತೆ. So plus 125 ಮಾಡಿ is equal to 135.7692 ಬರುತ್ತೆ ಮಕ್ಕಳು. So this is the median, sorry, mode ಅಲ್ವಾ. So this is the mode. So mean ಎಷ್ಟು ಬಂದಿದೆ ನಮ್ಗೆ, 137.058 ಬಂದಿದೆ. ಸೊ ಮೋಡ್ ಎಷ್ಟು ಬಂದಿದೆ, 135.7692 ಬಂದಿದೆ ಮಕ್ಕಳು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವು, ಇದರ ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಮಂತ್ಲಿ ಕನ್ಸ್ಯೂಮರ್ಸ್ ಆಸ್ ಇಟ್ ಈಸ್ ನಂಬರ್ ಆಫ್ ಕನ್ಸ್ಯೂಮರ್ಸ್. ಸೊ ಇಲ್ಲೇನಾಗುತ್ತೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಸೊ ಕ್ಯುಮ್ಯುಲೇಟಿವ್, ವಾಟ್ ಈಸ್ ದಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ? ಇಟ್ ಈಸ್ ನಥಿಂಗ್ ಬಟ್ ದಿ ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇಲ್ಲಿ 4, ಸೊ ಫಸ್ಟ್ ಫ್ರೀಕ್ವೆನ್ಸಿ ಏನಿದೆ 4 ಇದೆ ಅಲ್ವಾ. ಸೊ 4 ಏನಾಗುತ್ತೆ, ಫಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ದಿಸ್ ಈಸ್ ಈಕ್ವಲ್ ಟು ದಿ ಫ್ರೀಕ್ವೆನ್ಸಿ, ಅಂದ್ರೆ ಇದೇನಾಗುತ್ತೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಈ ಫ್ರೀಕ್ವೆನ್ಸಿಗೆ ಪ್ರಿಸೀಡಿಂಗ್ ಟರ್ಮ್ ಯಾವುದೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಫ್ರೀಕ್ವೆನ್ಸಿಗೆ ಈಕ್ವಲ್ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ದಿಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ
4 plus 0. This is equal to 4 ಆಗಿರುತ್ತೆ ಮಕ್ಕಳೇ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಇಸ್ 5 ಅಲ್ವಾ. ಸೊ ಇದೇನಾಗ್ತಾ ಇರುತ್ತೆ, ದಿಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಸ್ ದಿ ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ನಾವು ಹಿಂದಿನ ಟರ್ಮ್ ಅನ್ನ ಏನ್ ಮಾಡ್ತೇವೆ, ಆಡ್ ಮಾಡ್ತಾ ಹೋಗ್ತೇವೆ ಮಕ್ಕಳೇ. ಸೊ ಇಲ್ಲಿ 4 plus 0 ಏನಾಗಿದೆ, 4 ಆಗಿದೆ. ಸೊ ಇಲ್ಲಿ ಏನ್ ಮಾಡ್ತೇವೆ ನಾವು, 5 plus preceding 1. ಸೊ preceding. ಸೊ ಇದೇನಾಗುತ್ತೆ 5 plus 4. ದಿಸ್ ಈಸ್ ಈಕ್ವಲ್ ಟು 9 ಆಗತ್ತೆ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ತೇವೆ ನಾವು, ಸೊ 9 13 ಪ್ಲಸ್ ಏನಾಗತ್ತೆ ಹೇಳಿ, 9. ಓಕೆ. ಸೊ ಫ್ರೀಕ್ವೆನ್ಸಿ ಪ್ಲಸ್ ಏನ್ ಮಾಡ್ತೇವೆ, ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಆಡ್ ಮಾಡ್ತೇವೆ. ಸೊ 13 plus 9 ಏನಾಗತ್ತೆ, 22 ಆಗತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೇವೆ, 20 plus 22. ಸೊ ಫ್ರೀಕ್ವೆನ್ಸಿ ಪ್ಲಸ್ ಪ್ರಿಸೀಡಿಂಗ್ 1. ಸೊ ಇದೇನಾಗತ್ತೆ, 42 ಬರುತ್ತೆ. ಸೊ ನೆಕ್ಸ್ಟ್ 14 plus preceding 1, 42. This is 56. So 88 plus preceding term, 56. So ಇದೇನಾಗುತ್ತೆ, 64. So 8 plus preceding 1, 64. So this is 68. Okay. So illenaytu heli, this 68 is the total number of consumers agatte makle. So hagadre illi this fi is equal to total number of consumers. This is equal to ಎಷ್ಟು ಬರುತ್ತೆ, 68 ಆಗತ್ತೆ. ಓಕೆ. ಸೊ ದಿಸ್ ಇಸ್ ಸಮೇಷನ್ ಆಫ್ fi ಆಗತ್ತೆ. ಸೊ ಇಲ್ಲಿ ಮೀಡಿಯನ್ ಫಾರ್ಮುಲಾ ಏನ್ ಹೇಳಿ, ಮೀಡಿಯನ್ ಫಾರ್ಮುಲಾ is equal to L plus n by 2 minus cumulative frequency divided by frequency into h. Okay. So here n is the number of observation, cf is the cumulative frequency, and f is the frequency. Okay. So L is the lower classes. So ಇಲ್ಲಿ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು, ಸೊ ಮೀಡಿಯನ್ is equal to, so ಇಲ್ಲಿ summation fi, number of observation, n ಅಲ್ವಾ. ಸೊ n ಎಷ್ಟು ಬಂದಿದೆ, number of observation 68 ಇದೆ. ಸೊ n by 2 ಏನಾಗುತ್ತೆ ಹೇಳಿ, 68 divided by 2 ಆಗತ್ತೆ. ಸೊ 2 1s are 2 3s are 2 4s are. ಸೊ ಇಲ್ಲಿ 34 ಬರುತ್ತೆ. ಯಾವುದು, ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಮೀಡಿಯನ್ ವ್ಯಾಲ್ಯೂ, ಸೊ ಮಿಡ್ ವ್ಯಾಲ್ಯೂ ಏನ್ ಬರುತ್ತೆ, 34 ಬರುತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಈ 34 ಇದೆ ಅಲ್ವಾ, ಸೊ ಇದು ಎಲ್ಲಿ ಬಿಲಾಂಗ್ಸ್ ಆಗತ್ತೆ, ಸೊ ಯಾವ ಒಂದು ಇಂಟರ್ವಲ್ ಅಲ್ಲಿ ಇದು ಬಿಲಾಂಗ್ಸ್ ಆಗತ್ತೆ ಅನ್ನೋದನ್ನ ನೋಡ್ಬೇಕು ಮಕ್ಕಳೇ. ಸೊ 34 ಅಲ್ವಾ. ಸೊ ಇಲ್ಲಿ ನೋಡಿ 22. ಸೊ 22 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಅಬ್ಸರ್ವ್ ಮಾಡಿ. ಸೊ ಈ 22 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗ್ತಾ ಇದೆ, ಇದರ ಕ್ಲಾಸ್ ಇಂಟರ್ವಲ್ 105 to 125 ಅಲ್ವಾ. ಸೊ 34 ಏನಾಗತ್ತೆ ಹೇಳಿ, ಸೊ ಇಲ್ಲಿ ಲಾಸ್ಟ್ ಇದರ ಫ್ರೀಕ್ವೆನ್ಸಿ ಎಷ್ಟು ಬರ್ಲಿಕ್ಕೆ ಸಾಧ್ಯ ಇದೆ, 22 ತನಕ ಬರ್ಬೋದು, 105 to 125 ಇಂಟರ್ವಲ್ ಅಲ್ಲಿ. ಸೊ ಇಲ್ಲಿ 34 ಆಗ್ಬೇಕು, 34 ಬರುತ್ತೆ ಅಂದ್ರೆ ಸೊ ಆ ಇಂಟರ್ವಲ್ ಏನಾಗಿರುತ್ತೆ ಹೇಳಿ, 125 to 145 ಆಗಿರತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ the median class is, so median class ಏನಾಗತ್ತೆ ಹೇಳಿ, 125 to 145 ಆಗಿರತ್ತೆ. ಓಕೆ. ಸೊ why this n by 2 is lies between the interval 125 to 145. ಸೊ ಇಲ್ಲಿ 22 105 to 125 ಯಾಕಾಗಲ್ಲ ಹೇಳಿ,
ಸೊ ಇಲ್ಲಿ ನಮ್ಗೆ n/2 ಎಷ್ಟು ಬಂದಿದೆ ಮಕ್ಕಳೇ? 34 ಬಂದಿದೆ ಅಲ್ವಾ? ಸೊ ಇಲ್ಲಿ 105 to 125 ಇಂಟರ್ವಲ್ ಅಲ್ಲಿ 22 ತನಕ ಅಷ್ಟೇ ಕನ್ಸ್ಯೂಮರ್ಸ್ ಇರ್ಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ, ಅದಕ್ಕೂ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ 125 to 145 ಇಂಟರ್ವಲ್ ಅಲ್ಲಿ 23 ಇಂದ 42 ಮೆಂಬರ್ಸ್ ತನಕ ಕನ್ಸ್ಯೂಮರ್ಸ್ ಇರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ 34 ಏನಾಗುತ್ತೆ ಹೇಳಿ, ವಿಚ್ ಲೈಸ್ ಬಿಟ್ವೀನ್ ದಿ ಮೀಡಿಯನ್ ಕ್ಲಾಸ್ 125 to 145 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ದಿಸ್ ಮೀಡಿಯನ್ ಕ್ಲಾಸ್ ಇಸ್ 125 to 145 ಬರುತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಸೊ ಇಲ್ಲಿ 125 to 145 ಇಂಟರ್ವಲ್ ಅಲ್ಲಿ ಫ್ರೀಕ್ವೆನ್ಸಿ ಯಾವ್ದಾಗತ್ತೆ? 20 ಆಗತ್ತೆ. ಹಾಗಾದ್ರೆ ಇಲ್ಲಿ ಎಫ್ ಏನ್ ಬರುತ್ತೆ ಹೇಳಿ? ಎಫ್ ಇಸ್ ಈಕ್ವಲ್ ಟು 20 ಆಗತ್ತೆ. ಸೊ ಈ ಒಂದು ಫ್ರೀಕ್ವೆನ್ಸಿಯ ಪ್ರಿಸೀಡಿಂಗ್ ವ್ಯಾಲ್ಯೂ ಇರುತ್ತೆ ಅಲ್ವಾ? ಸೊ ಇದೇನಾಗತ್ತೆ ಹೇಳಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗತ್ತೆ. ಹಾಗಾಗಿ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವ್ದಾಗತ್ತೆ ಹೇಳಿ? 22 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಈಸ್ 22 ಫಾರ್ ದಿ ಮೀಡಿಯನ್ ಕ್ಲಾಸ್ 125 to 145. ಸೊ 125 to 145 ಇಂಟರ್ವಲ್ ಹೇಗ್ ಬಂತು ಮೀಡಿಯನ್ ಕ್ಲಾಸಸ್? ಸೊ n/2 ಅನ್ನ ನಾವು 34 ಅಂತ ನಮ್ಗೆ ಸಿಕ್ಕಿದೆ ಅಲ್ವಾ? ಸೊ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು ಬಂದಿದೆ ಮಕ್ಕಳೇ? 68 ಬಂದಿದೆ. ಸೊ ಇದನ್ನ ನಾವೇನ್ ಮಾಡಿದ್ವಿ? by 2 ಮಾಡಿದ್ವಿ. ಸೊ ಆಗ ನಮ್ಗೆ 34 ವ್ಯಾಲ್ಯೂ ಬಂದಿದೆ. ಸೊ ಇದು ಮೀಡಿಯನ್ ಕ್ಲಾಸ್ ಅಸ್ಯೂಮ್ ಮಾಡ್ತಾ ಇರೋದು. ಸೊ ಈ ವ್ಯಾಲ್ಯೂಸ್ ಎಲ್ ಬರುತ್ತೆ? 34 ವಿಚ್ ಲೈಸ್ ಬಿಟ್ವೀನ್ ದಿ ಮೀಡಿಯನ್ ಕ್ಲಾಸ್ 125 to 145 ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಇಂಟರ್ವಲ್ ಅಲ್ಲಿ ಬರುವಂತ ಮೀಡಿಯನ್ ಕ್ಲಾಸ್ ಯಾವ್ದಾಗತ್ತೆ? ಫ್ರೀಕ್ವೆನ್ಸಿ ಏನಾಗತ್ತೆ? 20 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇದೇನಾಯ್ತು? ಎಫ್ ಆದ್ರೆ ಸೊ this median class frequency of the preceding classes is the cumulative frequency ಆಗತ್ತೆ. ಸೊ ಹಾಗಾಗಿ ಸಿ ಎಫ್ ಏನಾಗತ್ತೆ ಹೇಳಿ? 22 ಬರುತ್ತೆ. ಸೊ ಇಲ್ಲಿ ನಮ್ಗೆ ಎಫ್ ಗೊತ್ತಾಗಿದೆ, ಸಿ ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಗೊತ್ತಾಗಿದೆ, ಅದೇ ರೀತಿ n/2 ನಂಬರ್ ಆಫ್ ಅಬ್ಸರ್ವೇಷನ್ ಗೊತ್ತಾಗಿದೆ, ಅದೇ ರೀತಿ ಎಚ್ ಏನಾಗತ್ತೆ ಹೇಳಿ? ಮಾಡೆಲ್ ಕ್ಲಾಸಸ್ ಇಂಟರ್ವಲ್. ಸೊ ಇದೆಷ್ಟಾಗತ್ತೆ? 65 to 85 ಅಂದ್ರೆ 20 ಆಗತ್ತೆ. ಓಕೆ, ಸೊ ಎಲ್ಲ ಟರ್ಮ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡೋಣ? ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಮೀಡಿಯನ್ is equal to, so here L plus n/2 minus CF divided by F into H. So here this median classes lower limit ಏನಿದೆ? 125 ಅಲ್ವಾ? So this L is 125 plus n/2 is 34 or direct 68 divided by 2 ಮಾಡೋಣ, minus class frequency is 22 divided by frequency is 20 into H is 20. So this is 125 in plus 68 divided by 2 in ಬರುತ್ತೆ 34 minus 22 divided by 20 into 20. So 20 get cancels. 125 plus 34 minus 22. 4 minus 2 is 2. 3, 2, 1. Okay. So this is 125 plus 12 is 137. Okay. So hence the median, mean and mode of the given data are 137.0588 and mode is 135.77 and median is 135 ಆಗತ್ತೆ ಮಕ್ಕಳೇ. ಓಕೆ,
ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. If the median of the distribution given below is 28.5, find the value of x and y. So class interval 0 to 10, the frequency is 5, 10 to 20, frequency is x, 20 to 30, frequency is 20, 30 to 40, frequency is 15, 40 to 50, frequency is y, and 50 to 60, frequency 5. Okay, so ಇಲ್ಲಿ ನಾವು x ಮತ್ತು y ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಮೀಡಿಯನ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು 28.5 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಫ್ರೀಕ್ವೆನ್ಸಿ, ಮಿಸ್ಸಿಂಗ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಇಲ್ಲಿ ಫಸ್ಟ್ ಏನ್ ಮಾಡೋಣ, ಫ್ರೀಕ್ವೆನ್ಸಿಗಳನ್ನ ಆಡ್ ಮಾಡೋಣ. ಸೊ 5 plus x plus 20 plus 15 plus y plus 5. So ಇದನ್ನ add ಮಾಡಿ. So this is summation fi. This is n, number of observation. ಎಷ್ಟು ಬರುತ್ತೆ? 20, 35, 40. So 5, x, 20, 15, 5 plus 5 ಅಲ್ವಾ? ಸೊ ಇಲ್ಲಿ n ಅನ್ನ ಫೈಂಡ್ ಔಟ್ ಮಾಡೋಕ್ಕಿಂತ ಮೊದಲು ನಾವು ಮೀಡಿಯನ್ ಅಲ್ಲಿ we will find the cumulative frequency. Okay, so cumulative frequency ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. So cumulative frequency. So this cumulative frequency is nothing but the added frequency ಅಂತ ಹೇಳ್ತೇವೆ ಮಕ್ಕಳೇ. ಸೊ ಎಷ್ಟು ಬರುತ್ತೆ ಇದು? ಸೊ ಇಲ್ಲಿ ಫಸ್ಟ್ ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ ಇರುತ್ತೆ. 5 plus 0 ಏನಾಗುತ್ತೆ? 5 ಆಗುತ್ತೆ. ಪ್ಲಸ್ 5 plus x. ಸೊ ಹಿಯರ್ 20 plus 5 plus x ಅಲ್ವಾ? ಸೊ ದಿಸ್ ಇಸ್ 25x ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಪ್ಲಸ್ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿಯನ್ನ ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ವಿಚ್ ಇಸ್ ದಿ ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಇದ್ದೇವೆ. ಸೊ 15 ಪ್ಲಸ್ 25 ಪ್ಲಸ್ ಎಕ್ಸ್. ಸೊ ಎಷ್ಟು ಬರುತ್ತೆ? 20, 30, 40 ಆಗುತ್ತೆ. 40 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ y ಪ್ಲಸ್ 40 ಪ್ಲಸ್ ಎಕ್ಸ್. ಸೊ 40 ಪ್ಲಸ್ ಎಕ್ಸ್ ಪ್ಲಸ್ y ಆಗುತ್ತೆ. ಪ್ಲಸ್ ಹಿಯರ್ 40 plus x plus y plus 5. This is 45 x plus y ಆಗುತ್ತೆ. So this is 45 plus x plus y ಆಗುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಪ್ರಶ್ನೆಯಲ್ಲ ಇದೆ, ಇದು ಟೋಟಲ್ ನಂಬರ್ 60 ಅಂತ ಇದೆ. ಓಕೆ, ಸೊ ಅಂದ್ರೆ ಸಮೇಶನ್ fi ನಂಬರ್ ಆಫ್ ಅಬ್ಸರ್ವೇಷನ್ ಅನ್ನ 60 ಅಂತ ಕೊಟ್ಟಿದ್ದಾರೆ. ಓಕೆ, ಮಿಸ್ ಆಗಿತ್ತಿದು. ಸೊ ನಂಬರ್ 60 ಅಂತ ಕೊಟ್ಟಿದ್ದಾರೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನಾವು ಮೀಡಿಯನ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು 28.5 ಅಂತ. ಸೊ ನಾವು ಮಿಸ್ಸಿಂಗ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ಈಗ ನಾವೇನ್ ಮಾಡೋಣ, ಫಸ್ಟ್ ಸಮೇಶನ್ fi ಇಸ್ ಈಕ್ವಲ್ ಟು ಏನ್ ಹೇಳಿ, ನಂಬರ್ ಆಫ್ ಅಬ್ಸರ್ವೇಷನ್ ಅಲ್ವಾ? ಸೊ n/2 ಏನಾಗುತ್ತೆ? ಸೊ n/2 ಇಸ್ 60/2. ಸೊ ದಿಸ್ ಇಸ್ 30. ಓಕೆ, ಸೊ ಹಾಗಾದ್ರೆ ಇಲ್ಲಿ 30 which lies between. ಸೊ ಏನಾಗುತ್ತೆ ನೋಡಿ, ಇಲ್ಲಿ 25 plus x, 40 plus x. ಸೊ ಇಲ್ಲಿ ಈ 30 ಅನ್ನೋದು ಯಾವುದ್ರ ಮಧ್ಯದಲ್ಲಿ ಬರೋ ಚಾನ್ಸಸ್ ಇದೆ ಹೇಳಿ? ಯಾವ ಒಂದು ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರುತ್ತೆ ಹೇಳಿ? 20 to 30 ಅಲ್ವಾ? ಸೊ 25 plus x ಇದೆ. ಹಾಗಾಗಿ ಇಲ್ಲಿ ಈ ಒಂದು 30 ಅನ್ನೋ ಒಂದು ಫ್ರೀಕ್ವೆನ್ಸಿ ವ್ಯಾಲ್ಯೂಸು
20 ಮತ್ತು 30 ಒಳಗಡೆ ಬರೋ ಚಾನ್ಸಸ್ ಇದೆ ಮಕ್ಕಳೇ. ಸೊ 30 to 40 ಯಾಕಾಗಲ್ಲ? ಸೊ ಇಲ್ಲಿ 40 ಎಬೋ ಇಂದ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು n/2 ವಿಚ್ ಲೈಸ್ ಇನ್ ದ ಇಂಟರ್ವಲ್ 20 to 30 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ದ ಮೀಡಿಯನ್ ಕ್ಲಾಸ್ ಏನಾಗತ್ತೆ ಹೇಳಿ? ಮೀಡಿಯನ್ ಕ್ಲಾಸ್ ಇಸ್ ಈಕ್ವಲ್ ಟು 20 to 30 ಆಗತ್ತೆ ಮಕ್ಕಳೇ. ಓಕೆ, ಸೊ ಹೇಗೆ ಕಂಡು ಹಿಡಿಯೋದು ಅಂತ ಗೊತ್ತಾಯ್ತಲ್ವಾ? ಸೊ ನಾವೇನ್ ಮಾಡ್ತೀವಿ? ನಂಬರ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ 2 ಮಾಡ್ತೀವಿ ಮಕ್ಕಳೇ. ಸೊ ಎಷ್ಟು ವ್ಯಾಲ್ಯೂ ಬರತ್ತಲ್ವಾ? ಸೊ ಅದು ಫ್ರೀಕ್ವೆನ್ಸಿಯಲ್ಲಿ ಎಲ್ ಲೈಸ್ ಆಗತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ನೋಡಿ 25 ಪ್ಲಸ್ ಎಕ್ಸ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ 25 ಮೇಲ್ಗಡೆ, ಸೊ 40 ಒಳಗಡೆ ಇರೋ ಎಲ್ಲಾ ಸಂಖ್ಯೆಗಳು ಏನಾಗತ್ತೆ ಹೇಳಿ? ಈ ಒಂದು ಫ್ರೀಕ್ವೆನ್ಸಿ 20 ಒಳಗಡೆ ಬಿಲಾಂಗ್ಸ್ ಆಗತ್ತೆ. ಅಂದ್ರೆ ಏನಾಯ್ತು? ದ ಕ್ಲಾಸ್ ಇಂಟರ್ವಲ್ ಇಸ್ 20 to 30 ಆಯ್ತು ಮಕ್ಕಳೇ. ಆಯ್ತಾ? ಸೊ ಈಗ ಎಫ್ ಏನಾಯ್ತು ಹಾಗಾದ್ರೆ? ದ ಕ್ಲಾಸ್ ಮೀಡಿಯನ್ ಕ್ಲಾಸ್ 20 to 30 ಆಗಿರೋದ್ರಿಂದ ದಿ ಫ್ರೀಕ್ವೆನ್ಸಿ ಏನಾಗತ್ತೆ? 20 ಆಗತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು 20 ಬಂದಿದೆ ಮಕ್ಕಳೇ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗತ್ತೆ ಹೇಳಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಸ್ ದಿ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದಿ ಕ್ಲಾಸ್ ಇಂಟರ್ವಲ್. ಸೊ ಇದು ಏನಾಗತ್ತೆ? 5 ಪ್ಲಸ್ ಎಕ್ಸ್. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗತ್ತೆ? 5 ಪ್ಲಸ್ ಎಕ್ಸ್ ಆಗತ್ತೆ. ಅಂಡ್ ಎಚ್ ಏನಾಗತ್ತೆ ಹೇಳಿ? ಕ್ಲಾಸ್ ಇಂಟರ್ವಲ್ಸ್ 0 to 10, 10 to 20, 20 to 30 ಅಂದ್ರೆ ಎಷ್ಟಾಯ್ತು ಹೇಳಿ? 10 ಇದೆ ಅಲ್ವಾ? ಸೊ ಹಾಗಾಗಿ ಎಚ್ ಏನಾಯ್ತು? 10 ಆಯ್ತು ಮಕ್ಕಳೇ. ಓಕೆ, ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳ್ತಾ ಇದೀವಿ ನಾವು? ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ಹೇಳಿ? 60 ಕೊಟ್ಟಿದ್ದಾರೆ ಅಲ್ವಾ? ಸೊ ಇಲ್ಲಿ ಟೋಟಲ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗ್ತಾ ಇರತ್ತೆ. ಸೊ ಹಾಗಾಗಿ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಿರತ್ತೆ? 60 ಆಗಿರತ್ತೆ. ಸೊ ಹಾಗಾಗಿ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ ಹೇಳಿ? 60 ಮೈನಸ್ 45. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60 ಮೈನಸ್ 45 ಏನ್ ಬರುತ್ತೆ ಹೇಳಿ? 15 ಬರುತ್ತೆ. ಓಕೆ, ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಓಕೆ, ಸೊ ನೌ we use the median formula. So median formula ಏನ್ ಹೇಳುತ್ತೆ ಹೇಳಿ? Median is equal to L plus n/2 minus cumulative frequency divided by frequency into h. So ಇಲ್ಲಿ ಫ್ರೀಕ್ವೆನ್ಸಿ ದಿ ಕ್ಲಾಸ್ ಇಂಟರ್ವಲ್ ಏನಿದೆ 20 to 30 ಇದೆ. ಸೊ ಲೋವರ್ ಲಿಮಿಟ್ ಏನಾಗುತ್ತೆ ಹೇಳಿ ಮಕ್ಕಳೇ? 20 ಆಗತ್ತೆ ಅಲ್ವಾ? ಸೊ ಎಲ್ ಇಸ್ 20 ಪ್ಲಸ್ n/2 ಎಷ್ಟು ಬಂದಿದೆ? 30 ಬಂದಿದೆ ಅಲ್ವಾ? ಸೊ 30 ಆರ್ ಡೈರೆಕ್ಟ್ ಬರೆಯೋಣ, 60/2 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಸ್ 5 ಪ್ಲಸ್ ಎಕ್ಸ್ ಅಲ್ವಾ? ಸೊ 5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಇಸ್ 20. ಸೊ ಎಫ್ ಇಸ್ 20 ಇಂಟು ಎಚ್ ಇಸ್ 10. ಸೊ ಸಿಂಪ್ಲಿಫೈ ಮಾಡೋಣ. 20 ಪ್ಲಸ್, ಸೊ ದಿಸ್ ಇಸ್ 30 ಮೈನಸ್ 5 plus x divided by 20 into 10. So 10 ones are 10 twos are. So 20 plus. So ಇಲ್ಲಿ ಮೀಡಿಯನ್ ಅನ್ನ ಕೊಟ್ಟಿದ್ದಾರೆ ಅವರು. ಎಷ್ಟು ಹೇಳಿದ್ದಾರೆ ಅವರು? 28.5 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಮೀಡಿಯನ್ ಏನಾಗುತ್ತೆ? 28.5 ಆಗತ್ತೆ. ಸೊ ದೇ ಗಿವನ್ ದಿ ಮೀಡಿಯನ್ ವ್ಯಾಲ್ಯೂಸ್ 28.5. ಸೊ ಪ್ಲಸ್ 30 ಮೈನಸ್, ಸೊ ಇಲ್ಲಿ ಬ್ರಾಕೆಟ್ ಅನ್ನು ಹಾಕೊಳ್ಳೋಣ, ಮೈನಸ್ ಇರೋದ್ರಿಂದ. ಸೊ ಪ್ಲಸ್ ಮೈನಸ್ -5 ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಆಗತ್ತೆ ಡಿವೈಡೆಡ್ ಬೈ 2. ಓಕೆ, ಸೊ 28.5 ಇಸ್ ಈಕ್ವಲ್ ಟು, ಸೊ ಇಲ್ಲಿ ಆಡ್ ಮಾಡೋಣ. ಸೊ ಇದೆಷ್ಟು ಬರುತ್ತೆ? 40 ಪ್ಲಸ್ 30 ಮೈನಸ್ 5 ಏನಾಗುತ್ತೆ ಹೇಳಿ? 25 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ಆಗತ್ತೆ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ಳೋಣ. ಸ್ಪೇಸ್ ಇಲ್ಲ. ಸೊ ಇದೇನಾಗುತ್ತೆ? 28.5 ಇಂಟು 2 ಇಸ್ ಈಕ್ವಲ್ ಟು 40 ಪ್ಲಸ್ 25 ನ ಆಡ್ ಮಾಡ್ಬಿಡೋಣ ಒಂದೇ ಸಲ. ಸೊ 65 ಮೈನಸ್ ಎಕ್ಸ್ ಆಗತ್ತೆ. ಸೊ 28.5 ಇಂಟು 2 ಏನಾಗುತ್ತೆ ಹೇಳಿ? 57 ಇಸ್ ಈಕ್ವಲ್ ಟು 65 ಮೈನಸ್ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ?
65 minus 57. So x is equal to 8 ಬರುತ್ತಲ್ವಾ. ಸೊ x is equal to 8 ಬಂದಿದೆ. ಹಾಗಾದ್ರೆ ಇಲ್ಲಿ ಫ್ರೀಕ್ವೆನ್ಸಿ x 10 to 20 ಇಂಟರ್ವಲ್ ಅಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ ಮಕ್ಕಳೇ? 8 ಬರುತ್ತೆ. ಸೊ ನಮಗೆ y ಬೇಕಲ್ವಾ. ಸೊ ಇಲ್ಲಿ ಇಕ್ವೇಶನ್ 1 ಅನ್ನ ಅಬ್ಸರ್ವ್ ಮಾಡಿ. x plus y equal to 15 ಇದೆ. ಸೊ x plus y is equal to 15 ಇದೆ. So here x is 8 plus y is equal to 15. So y is equal to 15 minus 8. So y is equal to ಏನಾಗುತ್ತೆ? 7 ಬರುತ್ತೆ. So y value ಏನ್ ಬಂತು? 7, x is 8. ಓಕೆ, ಹಾಗಾದ್ರೆ ಫ್ರೀಕ್ವೆನ್ಸಿ x 10 to 20 ಇಂಟರ್ವಲ್ ಅಲ್ಲಿ ಫ್ರೀಕ್ವೆನ್ಸಿ 8 ಬರುತ್ತೆ. 40 to 50 ಇಂಟರ್ವಲ್ ಅಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ? 7 ಬರುತ್ತೆ ಮಕ್ಕಳು. ಓಕೆ, ಸೊ ದ ಮಿಸ್ಸಿಂಗ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀವಿ. Okay, look at the question number 3. A life insurance agent found the following data for distribution of ages of 100 policy holders. Calculate the median age if policies are given only to persons having ages 18 years onwards but less than 60 years. So ಇಲ್ಲಿ ಏಜಸ್ ಕೊಟ್ಟಿದ್ದಾರೆ, ಪಾಲಿಸಿ ಹೋಲ್ಡರ್ಸ್ ಏಜಸ್ ಬಿಲೋ 20, ಬಿಲೋ 25, ಬಿಲೋ 30, ಬಿಲೋ 35, ಬಿಲೋ 40, ಬಿಲೋ 45, ಬಿಲೋ 50, ಬಿಲೋ 55, ಬಿಲೋ 60 ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೊತ್ತು ನೀವೇನ್ ಮಾಡಿದ್ರಿ? ಕ್ಲಾಸ್ ಇಂಟರ್ವಲ್ಸ್ ಅನ್ನ ಕೊಟ್ಬಿಡ್ತಿರೋ 20 to 25, 25 to 30 ಅಂತ. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ? ಬಿಲೋ 20, ಬಿಲೋ 25 ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಪರ್ಸನ್ ಹ್ಯಾವಿಂಗ್ ಏಜ್ 18. ಸೊ 18 ಗಿಂತ ಕಡಿಮೆ ಇಲ್ಲ. ಸೊ 18 ಇಂದ ಮೇಲ್ಪಟ್ಟು ಮತ್ತು 60 ವರ್ಷದ ಒಳಗಿನ ಪರ್ಸನ್ಸ್ ಇದ್ದಾರೆ, ಪಾಲಿಸಿ ಹೋಲ್ಡರ್ಸ್. ಓಕೆ, ಸೊ ಅವರ ಏಜಸ್ ಅನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಜನ ಇದ್ದಾರೆ? ಬಿಲೋ 20 ಇರೋರು ಅಂದ್ರೆ 18 ಇಂದ ಸ್ಟಾರ್ಟ್ ಆಗಿದೆ 2 ಮೆಂಬರ್ಸ್. 25 ಟು ಬಿಲೋ 20 ಅಂದ್ರೆ ಏನಾಯ್ತು? ಸೊ ಇಲ್ಲಿ ಏನ್ ತಗೊಳ್ಬಹುದು ನಾವು? 20 to 25 ಅಂತ ತಗೊಳ್ಬಹುದು. ಸೊ ಅಬೌವ್ 20, ಬಿಲೋ 25 ಅಲ್ವಾ? ಸೊ 6 ಪಾಲಿಸಿ ಹೋಲ್ಡರ್ಸ್. ಸೊ ಇಲ್ಲಿ 25 to 30 ಅಂತ ತಗೊಳ್ಬಹುದು. ಸೊ 30 to 35, 40 to 35 to 40. ಸೊ 40 to 45, 45 to 50, 50 to 55, 60 to 65. ಸೊ ಈ ರೀತಿಯಾಗಿ ನಾವು ಇದರ ಇಂಟರ್ವಲ್ಸ್ ಅನ್ನ ಬರ್ಕೊಳ್ಬಹುದು ಮಕ್ಕಳು. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಇದನ್ನ ಬಿಲೋ 20 ಅಂತ ತಗೊಂಡ್ರೆ 20 to 25, 25 to 30 ಈ ರೀತಿಯಾಗಿ ಕ್ಲಾಸ್ ಇಂಟರ್ವಲ್ಸ್ ಅನ್ನ ಬರಿಬೇಕು ಮಕ್ಕಳು. ಸೊ ಇಲ್ಲಿ ನೋಡಿ, ಟೋಟಲ್ ಏಜಸ್ ಆಫ್ 100 ಪಾಲಿಸಿ ಹೋಲ್ಡರ್ಸ್ ಅಂದ್ರೆ ಏನ್ ಹೇಳಿದಾರೆ ಅವರು? ಟೋಟಲ್ ಪಾಲಿಸಿ ಹೋಲ್ಡರ್ಸ್ ಎಷ್ಟಿದ್ದಾರೆ ಮಕ್ಕಳೇ? 100 ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದೆ ನಾನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳಿ? ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ದೇವೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ನಮ್ಗೆ ಫ್ರೀಕ್ವೆನ್ಸಿಯನ್ನ ಕೊಟ್ಟಿಲ್ಲ, ಅಂದ್ರೆ ಇದರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕೊಟ್ಬಿಟ್ಟಿದ್ದಾರೆ ಮಕ್ಕಳೇ. ಸೊ ಫಸ್ಟ್ ಈಗೆಲ್ಲ ಮೊದಲೆಲ್ಲ ಏನ್ ಮಾಡಿದ್ವಿ ನಾವು? ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ರು, ನಾವೇನ್ ಮಾಡ್ತಿದ್ವಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಹೇಗೆ? ಆಡೆಡ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯನ್ನ ಹಿಂದಿನ ಫ್ರೀಕ್ವೆನ್ಸಿಯನ್ನ ಆಡ್ ಮಾಡ್ಕೋತಾ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನ್ ಮಾಡಿದಾರೆ ಅವರು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ? ಇದರ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಹೇಗ್ ಮಾಡೋದು ಅದನ್ನ? ಸೊ write down the columns frequency. Okay, so f, so frequency f. ಸೊ ಏನಾಗುತ್ತೆ ಇದು? ಸೊ ಫಸ್ಟ್ ಆಸ್ ಇಟ್ ಈಸ್ ಏನಾಗುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮತ್ತು ಫ್ರೀಕ್ವೆನ್ಸಿ ಏನಾಗುತ್ತೆ? ಈಕ್ವಲ್ ಆಗಿರತ್ತೆ. ಸೊ ಹಾಗಾಗಿ ಏನಾಯ್ತು? ಇದು 2 ಆಗತ್ತೆ. ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಆಡ್ ಮಾಡ್ತಾ ಹೋಗಿದ್ವಿ. ಸೊ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ತಾ ಹೋದ್ರೆ ಆಯ್ತು ಮಕ್ಕಳೇ. ಸೊ ಇದೇನಾಗತ್ತೆ? 6 - 2, ದಿಸ್ ಈಸ್ ಈಕ್ವಲ್ ಟು 4. ಸೊ ನೆಕ್ಸ್ಟ್
24 minus 6 ಏನ್ ಬರುತ್ತೆ 18 ಬರುತ್ತೆ. ಸೊ 45 minus 24 ಎಷ್ಟು ಬರುತ್ತೆ 21 ಬರುತ್ತೆ. ಸೊ 78 minus 45 ಸೊ ಇದೆಷ್ಟು ಬರುತ್ತೆ 33. ಸೊ 89 minus 78 11. 92 minus 89 ಸೊ ಎಷ್ಟು ಬರುತ್ತೆ 3. ಸೊ 98 minus 92 6. 100 minus 98 ಸೊ ಇದೆಷ್ಟು ಬರುತ್ತೆ 2 ಬರುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಫ್ರೀಕ್ವೆನ್ಸಿ ಗೊತ್ತಾಯ್ತು. ಎಷ್ಟಿದೆ ಮಕ್ಕಳೇ 2 4 18 21 33 11 3 6 2. ಸೊ ನಿಮ್ಗೆ ಫ್ರೀಕ್ವೆನ್ಸಿ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡೋಣ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ 100 ಅಲ್ವಾ. ಸೊ ಸಮೇಷನ್ FI. ಸೊ ಇದನ್ನ ಆಡ್ ಮಾಡಿದಾಗ ನಿಮ್ಗೆ n ಸಿಗತ್ತೆ. ದಿಸ್ ಈಸ್ 100 ಆಗತ್ತೆ ಮಕ್ಕಳು. ಸೊ ಈಗ ನಾವು ಸಮೇಷನ್ FI, ದಿಸ್ ಈಸ್ ದಿ ನಂಬರ್ ಆಫ್ ಅಬ್ಸರ್ವೇಷನ್ n. ಸೊ n by 2 ಏನಾಗತ್ತೆ ಹೇಳಿ 100 by 2. ದಿಸ್ ಈಸ್ ಈಕ್ವಲ್ ಟು 50 ಆಗತ್ತೆ ಮಕ್ಕಳು. ಹಾಗಾದ್ರೆ 50 ಎಲ್ ಬಿಲಾಂಗ್ಸ್ ಟು ಆಗತ್ತೆ ನೋಡಿ 50 ಅಲ್ವಾ. ಸೊ 50 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಮಕ್ಕಳೇ. ಸೊ ಇಲ್ಲಿ 50 ಎಲ್ ಬರುತ್ತೆ 30 to 35 ಇಂಟರ್ವಲ್ ಅಲ್ಲಿ 45 ಎಂಡ್ ಆಗ್ಬಿಡತ್ತೆ. ಹಾಗಾದ್ರೆ 50 ವಿಚ್ ಲೈಸ್ ಬಿಟ್ವೀನ್ 35 to 40 ಅಲ್ವಾ. ಸೊ ನೋಡಿ 46ರಿಂದ 78 ಒಳಗಡೆನೆ ಸಂಖ್ಯೆ ಏನಾಗಿದೆ 50 ಆಗಿದೆ. ಹಾಗಾದ್ರೆ ಈ 50 ಏನಾಗುತ್ತೆ ಹೇಳಿ 35 to 40 ಇಂಟರ್ವಲ್ ಅಲ್ಲಿ ಲೈಸ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ದಿಸ್ 50 ಲೈಸ್ in the interval 35 to 40. So median class ಏನಾಗುತ್ತೆ ಹೇಳಿ median class is 35 to 40 ಆಗತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಂಬರ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ 2 ಮಾಡಿದಾಗ ಈ 50 ಈ ಒಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಲೈಸ್ ಆಗತ್ತೆ ಅನ್ನೋದು ನೋಡ್ಬೇಕು. ಓಕೆ. ಸೊ ಈಗ ನಮ್ಗೆ ಕ್ಲಾಸ್ ಇಂಟರ್ವಲ್ 35 to 40 ಬಂದಿದೆ. ಸೊ 35 to 40 ಫ್ರೀಕ್ವೆನ್ಸಿ ಏನಾಗುತ್ತೆ ಹೇಳಿ 35 to 40. ಸೊ ಫ್ರೀಕ್ವೆನ್ಸಿ ಏನ್ ಬರುತ್ತೆ 33 ಬರುತ್ತೆ ಅಲ್ವಾ. ಸೊ ಹಾಗಾದ್ರೆ ಎಫ್ ಏನಾಯ್ತು ಹೇಳಿ 33 ಆಯ್ತು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸೊ ಇದೇನಾಗುತ್ತೆ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ ಆಗತ್ತೆ. ಸೊ ಹಾಗಾಗಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗತ್ತೆ ಹೇಳಿ 45 ಆಗತ್ತೆ ಮಕ್ಕಳೇ. ಓಕೆ. ಸೊ ಎಚ್ ಏನಾಗತ್ತೆ ಹೇಳಿ ದಿ ಇಂಟರ್ವಲ್ 40 to 45 45 to 50. ಸೊ ಇಂಟರ್ವಲ್ ಏನಿದೆ 5 ಇದೆ. ಓಕೆ. ಸೊ ಹಾಗಾದ್ರೆ ಎಚ್ ಎಷ್ಟು ಬರ್ತಾ ಇದೆ 5 ಬರ್ತಾ ಇದೆ. ಸೊ ಇಲ್ಲಿ ಲೋವರ್ ಲಿಮಿಟ್ ಎಲ್ ಏನ್ ಹೇಳಿ 35. ಓಕೆ. ಸೊ ನಮ್ಗೆ ಎಲ್ ಸಿಕ್ಕಿದೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿಕ್ಕಿದೆ, ಎಫ್ ಗೊತ್ತಾಗಿದೆ, ಅದೇ ರೀತಿ ಎಚ್ ಕೂಡ ಗೊತ್ತಾಗಿದೆ. ಸೊ ನಾವೀಗ ಏನ್ ಮಾಡ್ಬೋದು ಮೀಡಿಯನ್ ಡಾಟಾವನ್ನು ಫೈಂಡ್ ಔಟ್ ಮಾಡಿ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಎಲ್ ಪ್ಲಸ್ n by 2 minus cumulative frequency divided by f into h. So L is 35 plus n by 2 is 100 by 2 minus cumulative frequency 45 minus frequency is 33 alva. So 33 into h is 5. So idana simplify madona. So 35 plus 100 by 2 is 50 minus 45 divided by 33 into 5. So 35 plus 50 minus 45 ಏನಾಗುತ್ತೆ 5 ಬರುತ್ತೆ into 5.
divided by 33. So 35 plus 5 5s are 25 divided by 33. So ಇದನ್ನ divide ಮಾಡಿ 25 divided by 33 ಮಾಡಿದಾಗ 0.7575 ಬರುತ್ತೆ. So 35 plus 0.7575. So ಇದನ್ನ add ಮಾಡಿದಾಗ plus 35. This is equal to 35.76. So hence median age of the given data is 35.76 years ಆಗತ್ತೆ ಮಕ್ಕಳೇ. ಓಕೆ, ಇಷ್ಟೇ. ಸೊ ಮೇನ್ ಆಗಿ ನೀವು ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಅದೇ ರೀತಿ ಸೊ ಮೀಡಿಯನ್ ಕ್ಲಾಸ್ ಸಿಕ್ತು ಅಂದ್ರೆ ನೀವು ಈಸಿಯಾಗಿ ಫ್ರೀಕ್ವೆನ್ಸಿ ಮತ್ತು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನೀವು ಮೀಡಿಯನ್ ಕ್ಲಾಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬೈ ದಿ ನಂಬರ್ ಆಫ್ ಆಬ್ಸರ್ವೇಷನ್ ಇಂದ ನಿಮ್ಗೆ ಮೀಡಿಯನ್ ಕ್ಲಾಸಸ್ ಗೊತ್ತಾಗತ್ತೆ ಮಕ್ಕಳು. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮ್, ದ ಡಿಸ್ಟ್ರಿಬ್ಯೂಷನ್ ಬಿಲೋ gives the weights of the 30 students of a class. Find the median weights of the students. So ಇದನ್ನು ಕೂಡ ಹೀಗೆ ನೀವು ಮೀಡಿಯನ್ ಕ್ಲಾಸಸ್ ಅನ್ನ ಇಲ್ಲಿ weight of the students ಕೊಟ್ಟಿದ್ದಾರೆ 40 to 45, 45 to 50 ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನಾಗುತ್ತೆ? ವಿಚ್ ಇಸ್ ದಿ ಆಡೆಡ್ ಫ್ರೀಕ್ವೆನ್ಸಿ. ಸೊ 2, ದಿಸ್ ಇಸ್ 2 plus 3 5. ಸೊ ಹಿಂದಿನ ಟರ್ಮ್ ಆಡ್ ಮಾಡ್ತಾ ಹೋಗ್ಬೇಕು ಮಕ್ಕಳು. ಈ ರೀತಿಯಾಗಿ ಆಡ್ ಮಾಡ್ತಾ ಹೋದಾಗೆ ನಿಮ್ಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ದೊರಕತ್ತೆ. ಸೊ ಇಲ್ಲಿ ನಿಮ್ಗೆ ನಂಬರ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ 2 ಮಾಡ್ತೀರಲ್ವಾ? ಸೊ ನಿಮ್ಗೆ n/2 ಮಾಡಿದಾಗ ಯಾವ ಒಂದು ವ್ಯಾಲ್ಯೂ ಬರುತ್ತಲ್ವಾ? ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಎಲ್ಲಿ ಲೈಸ್ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಆ ಒಂದು ಇಂಟರ್ವಲ್ ಅಲ್ಲಿ ಲೈಸ್ ಆಗಿದ್ರೆ ಸೊ ಆ ಒಂದು ಇಂಟರ್ವಲ್ ಫ್ರೀಕ್ವೆನ್ಸಿ ಏನಾಗುತ್ತೆ? ಎಫ್ ಆಗತ್ತೆ. ಸೊ ಅದರ ಪ್ರೀಸೀಡಿಂಗ್ ಫ್ರೀಕ್ವೆನ್ಸಿಯ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ? CF ವ್ಯಾಲ್ಯೂ ಆಗತ್ತೆ ಮಕ್ಕಳು. ಸೊ H ಇಸ್ ದಿ ಇಂಟರ್ವಲ್ಸ್. 40 to 45 ಏನಿದೆ 5 ಇದೆ ಅಲ್ವಾ? ಸೊ ಹಾಗಾಗಿ H ಏನಾಗುತ್ತೆ? 5 ಆಗತ್ತೆ. ಸೊ ಅದೇ ರೀತಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಫ್ ಇನ ಕರೆಸ್ಪಾಂಡಿಂಗ್ ಇಂಟರ್ವಲ್ಸ್ ಯಾವ್ದು ಬರುತ್ತಲ್ವಾ? ಸೊ ಅದರ ಫಸ್ಟ್ ಇರೋದು ಲೋವರ್ ಲಿಮಿಟ್ ಆದ್ರೆ ಮೇಲ್ಗಡೆ ಇರೋದು ಅಪ್ಪರ್ ಲಿಮಿಟ್ ಆಗತ್ತೆ ಮಕ್ಕಳು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು? ಮೀಡಿಯನ್ ಫಾರ್ಮುಲಾವನ್ನ ಯೂಸ್ ಮಾಡಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಮಕ್ಕಳು. ಓಕೆ, ಸೊ ಇಲ್ಲಿಗೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ಸ್ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ.